ಐತಿಹಾಸಿಕ ಪ್ರಸಿದ್ಧ ಪುಣ್ಯಕ್ಷೇತ್ರ ವೈಭವದಿಂದ ನಡೆದ ಬ್ರಹ್ಮರಥೋತ್ಸವ ಅರಿದು ಬಂದ ಭಕ್ತಸಾಗರ. ಆಂಧ್ರ ಮೂಲದ ನವದಂಪತಿಗಳು ಯಮರಾಜನ ಅಟ್ಟಹಾಸ, ನವವಿವಾಹಿತೆ ದಾರುಣ ಸಾವು. ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ವೈಭವಯುತವಾದ ಪೂಜಾ ಕೈಂಕರ್ಯಗಳು, ಭಕ್ತರ ಮನಸೆಳೆದ ಅಮ್ಮನವರ ಅಲಂಕಾರ. ಚನ್ನಕೇಶವ ಸ್ವಾಮಿಯ ತಿರುಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆದ ಮೆರವಣಿಗೆ, ಸಹಸ್ರಾರು ಭಕ್ತರು ಆಗಮನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ವಿದುರಾಶ್ವತ್ಥದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ವಿದುರಾಶ್ವತ್ಥದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ರಥೋತ್ಸವಕ್ಕೆ ಸ್ಥಳೀಯ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿದುರನ ಭಕ್ತಿಗೆ ಹೊಲಿದು ನೆಲೆ ನಿಂತ ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿಯ ಕೃಪೆ ನಾಡಿನ ಜನತೆಯ ಮೇಲೆ ಇರಲಿ. ಉತ್ತಮ ಮಳೆ ಬೆಳೆಯಾಗಿ ಸರ್ವರು ಸುಖ ಸಂತೋಷದಿಂದ ಜೀವನ ಸಾಗಿಸಲೆಂದು ಪ್ರಾರ್ಥಿಸಿದರು. ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಸ್ವಾಮಿಯ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ಭಕ್ತಾದಿಗಳು ದೇಗುಲದ ಮುಂದೆ ಸಾಲುಗಟ್ಟಿ ನಿಂತು ಅಶ್ವತ್ಥನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ರಥೋತ್ಸವಕ್ಕೂ ಮುನ್ನ ಉತ್ಸವ ಮೂರ್ತಿಯನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಮಂಗಳ ವಾದ್ಯಗಳೊಂದಿಗೆ ದೇವರ ನಾಮಸ್ಮರಣೆಯೊಂದಿಗೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಏರಿಸಿ ಭಕ್ತರು ಭಕ್ತಿಭಾವದಿಂದ ರಥವನ್ನು ಎಳೆದರು. ಸಾಗುವ ಹಾದಿಯಲ್ಲಿ ಭಕ್ತರು ಹಣ್ಣು ಜವನ ಎಸೆದು ಭಕ್ತಿ ಸಮರ್ಪಿಸಿದರು. ನಮಸ್ತೆ. ವಿದುರಾಶ್ವತ್ಥ ಅಂದರೆ ಈಗ ನಮಗೇನು ಕಾಶಿ ಕ್ಷೇತ್ರ ಮತ್ತು ಈ ಕಡೆ ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಲ್ಲ, ಅದಕ್ಕಿಂತ ಒಳ್ಳೆಯ ಒಂದು ಇದು ಇತಿಹಾಸ ಇರುವಂತಹ ಒಂದು ಕ್ಷೇತ್ರ. ವಿದುರನ ಕಾಲದಲ್ಲಿ ಇಲ್ಲಿ ಅಶ್ವತ್ಥ ವೃಕ್ಷ ನಾಟಿದ್ರು. ಆ ಒಂದು ವೃಕ್ಷ ಇನ್ನೂ ಪ್ರಸಿದ್ಧ ಇದೆ. ಮತ್ತು ಇಲ್ಲಿ ಮೈತ್ರೇಯ ಮುನಿಗಳು ಸಹ ಇಲ್ಲೆಲ್ಲ ತಪಸ್ಸು ಮಾಡಿ ಇಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡಿದಂತಹ ಕ್ಷೇತ್ರ. ಇಲ್ಲಿ ಬಂದು ಇಲ್ಲಿ ನಾಗರ ಪ್ರತಿಷ್ಠೆಗೆ ಇಲ್ಲಿ ತುಂಬ ಫೇಮಸ್ಸು. ಈ ಒಂದು ನಾಗರ ಪ್ರತಿಷ್ಠೆ ಮಾಡಿದ್ರೆ ಅವ್ರಿಗೆ ಏನು ಕಷ್ಟಗಳಿರುತ್ತೆ, ಮತ್ತು ಅವ್ರ ಸಂತಾನ ಭಾಗ್ಯ ಮತ್ತು ಏನೇ ಕಷ್ಟಗಳಿರಲಿ, ಇಲ್ಲಿ ನಾಗರ ಪ್ರತಿಷ್ಠೆ ಮಾಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಏನಂದರೆ ಭಕ್ತಿಗೆ ಇಲ್ಲಿ ಪ್ರಧಾನವಾದಂತಹ ಕ್ಷೇತ್ರ ಇದು. ಗೌರಿಬಿದನೂರಿಂದ ಬಂದಿದ್ದೀವಿ, ಜಾತ್ರೆಗೆ ಬಂದಿದ್ದೀವಿ. ವಿದುರಾಶ್ವತ್ಥ ಜಾತ್ರೆ ತುಂಬ ಸುಸೂತ್ರವಾಗಿದೆ. ನಾವು ಇಲ್ಲೇ ಇದ್ದಿದ್ದೇ ಇಲ್ಲಿ ವಿದುರಾಶ್ವತ್ಥದಲ್ಲಿ. ನಾವು ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ, 25 ಇಯರ್ಸಿಂದ ಬರ್ತಾನೆ ಇದ್ವಿ. ದೇವಸ್ಥಾನಕ್ಕೆ ಜಾತ್ರೆಗೆ ಬಂದಾದ್ಮೇಲೆ ಯಾವ ಥರ ನಿಮಗೆ ಒಳ್ಳೆ ಗುಡ್ ಫೀಲಿಂಗ್. ನಮ್ಮ ಅಶ್ವತ್ಥನಾರಾಯಣ ಸ್ವಾಮಿ ಅಲ್ವಾ, ಗುಡ್ ಫೀಲಿಂಗ್ ಇದೆ. ದೇವರ ದರ್ಶನನೂ ಆಯಿತು, ಈಗ ಎಲ್ಲ ಆಯಿತು. ನನ್ನ ಹೆಸರು ಸುಶೀಲಾ ಅಂತ.
ನೆರೆದಿದ್ದ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಕುಡಿಯುವ ನೀರು, ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕು ಹಾಗೂ ಜಿಲ್ಲೆಯ ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ರಾಜ್ಯದ ವಿವಿಧ ಮೂಲಗಳಿಂದ ಮತ್ತು ನೆರೆ ರಾಜ್ಯವಾದ ಆಂಧ್ರಪ್ರದೇಶದ ಇಂದೂಪುರ, ಪೆನಕೊಂಡ, ಅನಂತಪುರ ಸೇರಿದಂತೆ ವಿವಿಧೆಡೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು. ಜಾತ್ರೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ನಾವು ಮೈಸೂರಿನವರು, ನಾವಿಲ್ಲಿ ವಿದುರಾಶ್ವತಲ್ಲಿ ನಾನು ಸುಮಾರು ಒಂದು 30 ಇಯರ್ಸಿಂದ ಬರ್ತಾ ಇದ್ದೀನಿ. ಬಟ್ ಇದ್ರ ಮುಂಚೆ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವ್ರ ಫಾದರು ಶೇಷಣ್ಣ ಪತಂಗನವರು ಇಲ್ಲಿ ಫಸ್ಟ್ ಅನ್ನ ಸಂತರ್ಪಣೆ ಶುರು ಮಾಡಿದ್ದಿಲ್ಲಿ ಸಮ್ 200 ಇಯರ್ಸ್ ಎಗೋ. ಸೊ ನಾನಿಲ್ಲಿ 6th 7th ಜನರೇಷನ್ ಇಲ್ಲಿ. ಸೊ ಆವಾಗಿನ ನಾವು ಬರ್ತಾನೆ ಇದ್ದೀವಿ ಇಲ್ಲಿ. ಮುಂಚೆ ಇಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದ್ವಿ ಇಲ್ಲಿ. ಈಗಲೂ ನಮ್ಮ ಭಾವಸಾಹಿ ಕ್ಷತ್ರಿಯ ಸಮಾಜದಿಂದ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಇಲ್ಲಿ ನಮ್ಮದು ಚೌಟ್ರಿ ಇದೆ, ಅಲ್ಲಿ ಈಗಲೂ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಬಂದಾಗಿನ ನಮಗೆ ಒಳ್ಳೆಯದಾಗಿದೆ. ನಮಗೆ ಯಾವ ಥರ ನಡೀತಿದೆ ಸರ್? ವಿದುರಾಶ್ವತ ನಾರಾಯಣ ಸ್ವಾಮಿ ದೇವಸ್ಥಾನ ಜಾತ್ರೆನ ಈ ಸಾರಿ ಸನ್ಮಾನ್ಯ ಶಾಸಕರಾದ ಪುಟ್ಟಸ್ವಾಮಿಗೌಡರು ಉದ್ಘಾಟನೆ ಮಾಡಿದ್ರು. ಪೊಲೀಸ್ ಇಲಾಖೆಯಿಂದ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸುಮಾರು ಒಂದು 15,000 ಜನ ಜಾತ್ರೆಗೆ ಸೇರಿದ್ರು. ಎಲ್ಲ ಸುಸೂತ್ರವಾಗಿ ಎಲ್ಲ ಕಾರ್ಯ ನಡೀತು. ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಇದೇ ವೇಳೆ ತಹಸೀಲ್ದಾರ್ ಅರವಿಂದ್ ಕೆಎಂ, ಮುಖಂಡರಾದ ರಾಜೇಂದ್ರ ಪ್ರಸಾದ್, ಶ್ರೀನಿವಾಸ ಗೌಡ ಹಾಗೂ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮೂಲತಃ ಆಂಧ್ರದವರಾದ ನವದಂಪತಿ ಸ್ವಗ್ರಾಮಕ್ಕೆ ಹೋಗುವ ರಸ್ತೆಯ ಮಧ್ಯೆ ಭೀಕರ ಅಪಘಾತವಾಗಿ ನವವಿವಾಹಿತೆ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. 5 ತಿಂಗಳ ಹಿಂದೆ ಖುಷಿಯಾಗಿ ಹಸೆಮಣೆ ಏರಿ ಮದುವೆ ಮಾಡಿಕೊಂಡು ತೆಗೆಸಿಕೊಂಡಿರೋ ನವ ವಿವಾಹಿತೆಯ ಫೋಟೋವನ್ನೊಮ್ಮೆ ನೋಡಿ. ಇನ್ನೊಂದು ಕಡೆ ಈ ಕಾರನ್ನು ನೋಡಿ. ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಅಪ್ಪಚ್ಚಿಯಾಗಿ ಪೊಲೀಸ್ ಠಾಣೆ ಎದುರು ನಿಲ್ಲಿಸಿರೋ ದೃಶ್ಯಗಳು ಇವು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಹೌದು, ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಭೀಕರ ಅಪಘಾತವಾಗಿದೆ. ಮುಂದೆ ಸಾಗ್ತಾ ಇದ್ದ ಕಂಟೈನರ್ ಗೂಡ್ಸ್ ಲಾರಿಗೆ ಹಿಂಬದಿಯಿಂದ ಕಾರೊಂದು ಡಿಕ್ಕಿಯಾಗಿ ಕಾರ್ನಲ್ಲಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ರೆ ನವ ವಿವಾಹಿತ ಯುವಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರೋ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಶೆಟ್ಟಿಗೆರೆ ಕ್ರಾಸ್ ಬಳಿ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ರಾಜಶೇಖರ್ ರೆಡ್ಡಿ ಹಾಗೂ ರಕ್ಷಿತಾ ರೆಡ್ಡಿ ಕಳೆದ ನವೆಂಬರ್ನಲ್ಲಷ್ಟೇ ವಿವಾಹವಾಗಿದ್ದರು. ಇಬ್ಬರು ತಮ್ಮ ಸಂಬಂಧಿ ಪವನ್ ರೆಡ್ಡಿ ಜೊತೆ ಕಾರಿನಲ್ಲಿ ಅನಂತಪುರದ ಸ್ವಗ್ರಾಮ ಅವಳಗಿಗೆ ತೆರಳುತ್ತಾ ಇದ್ದಾಗ ಭೀಕರ ಅಪಘಾತ ಸಂಭವಿಸಿದೆ. 5 ತಿಂಗಳ ಹಿಂದೆಯಷ್ಟೇ ರಾಜಶೇಖರ್ ರೆಡ್ಡಿ ರಕ್ಷಿತಾ ರೆಡ್ಡಿ ಜೊತೆ ಮದುವೆಯಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ವಾಸವಾಗಿದ್ದರು. ಆದರೆ ಬೆಳ್ಳಂಬೆಳಗ್ಗೆ ನವದಂಪತಿಗಳಿಬ್ಬರು ಸಂಬಂಧಿ ಪವನ್ ರೆಡ್ಡಿ ಜೊತೆ ಅನಂತಪುರದ ಬಳಿ ಇರುವ ಸ್ವಗ್ರಾಮಕ್ಕೆ ತೆರಳುವಾಗ ಅದ್ಯಾಕೋ ಇದ್ದಕ್ಕಿದ್ದಂತೆ ಮುಂದೆ ಹೋಗ್ತಿದ್ದ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದ ಅಪಘಾತದಲ್ಲಿ 30 ವರ್ಷದ ಪವನ್ ರೆಡ್ಡಿ ಹಾಗೂ 23 ವರ್ಷದ ರಕ್ಷಿತಾ ರೆಡ್ಡಿ ಸಾವನ್ನಪ್ಪಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ರಾಜಶೇಖರ್ ರೆಡ್ಡಿಯನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ನಮ್ಮ ಹೆಸರು ರಾಘವೇಂದ್ರ ಅಂತ. ಯಾರು ಡೆತ್ ಆಗಿರೋದು, ಏನು ಇನ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂದಿತ್ತು ನಿಮಗೆ? ನಮಗೆ ಅದೇ ಆಕ್ಸಿಡೆಂಟ್ ಆಗಿದೆ, ಸೀರಿಯಸ್ ಇದೆ ಅಂತೇಳಿ ಹೇಳಿದರು. ನಾವು ಬಂದ ನೋಡಿದ್ರೆ ನಮ್ಮ ಮಾವನ ಮಗ, ಅವರ ತಂಗಿ ಮಗ, ಅವರ ಅಮ್ಮನ ತಂಗಿನ ಮಗ ಒಬ್ಬರು ಅಲ್ಲಿ ಸೀರಿಯಸ್ ಇದ್ದಾರೆ. ICU ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ರಕ್ಷಿತಾ ರೆಡ್ಡಿ, ಪವನ್ ರೆಡ್ಡಿ ಡೆತ್ ಆಗಿದೆ. ಯಾವ ಊರು? ರಕ್ಷಿತಾ ರೆಡ್ಡಿದು ಊರು ಗೊತ್ತಿಲ್ಲ. ಇವಾಗ ಮದುವೆ ಮಾಡ್ಕೊಂಡ್ರೆ ಮತ್ತು ಅವಳಿಗೆ ಆಂಧ್ರ ಬರುತ್ತೆ. ಪವನ್ ರೆಡ್ಡಿದು ಜೋಳದ ರಾಶಿ, ಬಳ್ಳಾರಿ ಡಿಸ್ಟ್ರಿಕ್ಟ್. ರಾಜಶೇಖರ್ ರೆಡ್ಡಿ ಅವರು ಅವಳಿಗೆ ಇದು ಅನಂತಪುರ ಡಿಸ್ಟ್ರಿಕ್ಟ್ ಬರುತ್ತೆ. ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರು ಇವ್ರು? ಬೆಂಗಳೂರಿನಿಂದ ಅವ್ರ ಊರಿಗೆ ಹೋಗ್ತಾ ಇದ್ರು, ಅವಳಿಗೆ ಅಂತ ಆಂಧ್ರ. ಹೋಗಕ್ಕೆ ಮುಂಚೆ ನಿಮ್ಗೆ ಏನು ಹೇಳಿದ್ರು? ಇಲ್ಲ ಏನು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ. ಅವರಿಬ್ಬರು ರಾಜಶೇಖರ್ ರೆಡ್ಡಿ ಅವ್ರು ಸೀರಿಯಸ್ ಇದ್ದಾರೆ, ಅವ್ರ ವೈಫು ಡೆತ್ ಆಗಿದ್ದಾರೆ. ಈಗ ನಿಮ್ಮ ಸ್ನೇಹಿತರಾಗಬೇಕು ಏನಾಗಬೇಕು? ನಮ್ಮ ಮಾವನ ಮಗ, ಅಕ್ಕಪಕ್ಕದಲ್ಲೇ ಇರ್ತೀವಿ ಊರಲ್ಲಿ. ಸೊ ಇನ್ಸಿಡೆಂಟ್ ಗೊತ್ತಾಗಿ ಏನು
ಇನ್ಸಿಡೆಂಟ್ ಗೊತ್ತಾಗಿ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಯಿತು. ಇಲ್ಲಿ ಬಂದಮೇಲೆ ಇವರು ನಾವು ಹೆಬ್ಬಾಳ ಬೆಂಗಳೂರಿಂದ ಹೋಗಿದ್ದಾರೆ. ಯಾರು? ಅವರು ಸಾಫ್ಟ್ವೇರ್ ಇರ್ಬೋದು. ಇವರು ಸಾಫ್ಟ್ವೇರೇ. ಅದೇ ಲಾರಿಗೆ ಗುದ್ದಿದ್ದಾರೆ. ಹಾಂ, ಹಿಂದೆಲ್ಲಿಂದ ಲಾರಿಗೆ ಗುದ್ದಿದ್ದಾರೆ. ಏನು ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ. ಬೆಳಗಿನ ಜಾವಾಗ ನಾನು 9 ಗಂಟೆಗೆ ತೋರ್ಕೊಂಡ್ಬಂದ. ಆ ಟೈಮ್ನಲ್ಲಿ ಏನು ಅಷ್ಟು ನಿದ್ದೆ ಏನಿರಲ್ಲ. ಮತ್ತೆ ರಾಘವೇಂದ್ರ. ಒಟ್ಟಾರೆ 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿ ಹೊಸ ಜೀವನದ ಕನಸನ್ನು ಕಟ್ಟಿಕೊಂಡಿದ್ದಂತಹ ನವ ದಂಪತಿಗಳಿಗೆ ಯಾರ ಕಣ್ಣು ಬಿತ್ತೋ ಏನೋ ಅಪಘಾತದಲ್ಲಿ ನವವಿವಾಹಿತೆ ಪ್ರಾಣ ಬಿಟ್ಟಿದ್ದು, ನವವಿವಾಹಿತ ಆಸ್ಪತ್ರೆ ಪಾಲಾಗಿದ್ದಾನೆ. ಇದರ ಜೊತೆಗೆ ಬದುಕಿ ಬಾಳಬೇಕಿದ್ದ ಯುವಕ ಸಾವನ್ನಪ್ಪಿರೋದು ಕುಟುಂಬಸ್ಥರಿಗೆ ಶೋಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್ ಬ್ರ್ಯಾಂಡ್ ಆಫ್ ಕರ್ನಾಟಕ.
Trust with purity and quality. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ SK ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE
ಜೆಇಇ ಸಿಇಟಿ, ಕಾಮರ್ಸ್, ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್ ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ ಶ್ರೀ ಮಹೇಶ್ವರಿ ಕ್ಷೇತ್ರದಲ್ಲಿ ಗುರುವಾರದಂದು ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ ಶ್ರೀ ಮಹೇಶ್ವರಿ ಕ್ಷೇತ್ರದಲ್ಲಿ ಗುರುವಾರದಂದು ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಅಮ್ಮನವರಿಗೆ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಲಾಯಿತು. ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ರಥೋತ್ಸವಕ್ಕೂ ಮುನ್ನ ಅಮ್ಮನವರ ವಿಗ್ರಹವನ್ನು ಹೂಗಳಿಂದ ಅಲಂಕರಿಸಿ ದೇವರ ನಾಮಸ್ಮರಣೆಯೊಂದಿಗೆ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನೂರಾರು ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದರು. ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ತಾಲೂಕು, ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು.
ಇವತ್ತು ಏನು ಮಹೇಶ್ವರಮ್ಮನವರ ಜಾತ್ರೆ ಜರಬಂಡಹಳ್ಳಿ ಮತ್ತು ಮಿಣಕನಗುರ್ಕಿ ಪಂಚಾಯಿತಿಯಲ್ಲೇ ಸುಮಾರು 16 ಹಳ್ಳಿಗಳು ಸೇರಿ ಮಾಡ್ತಾ ಇರುವಂತಹ ಇಷ್ಟೊಂದು ಅದ್ಭುತವಾದ ಜಾತ್ರೆಗೆ ನಾನಿವತ್ತು ಬಂದು ದೇವರ ದರ್ಶನ ಪಡ್ಕೊಂಡೆ. ಜನಗಳೆಲ್ಲ ಭಕ್ತ ಸಾಗರದಲ್ಲಿ ಮಿಂದೆದ್ದೇಳುತ್ತಿದ್ದಾರೆ. ಆ ರಥವನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ನಿಜಕ್ಕೂ ನನ್ನ ಭಾರತ ದೇಶದ ಸಂಸ್ಕೃತಿಯನ್ನ ಈ ರೀತಿ ಮುಂದಿನ ಏನು ಪೀಳಿಗೆಗೆ ನನ್ನ ಪರಂಪರೆಯನ್ನ ಹಸ್ತಾಂತರಿಸುವಂತ ಕೆಲಸ ಈ ರೀತಿಯ ಜಾತ್ರೆಗಳ ಮುಖಾಂತರ ನಡೀತಾ ಇದೆ. ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹಾಗೂ ನನ್ನ ಚಿಕ್ಕಬಳ್ಳಾಪುರ ಹಾಗೂ ಮಂಚೇನಹಳ್ಳಿ ತಾಲೂಕಿನ ಎಲ್ಲರಿಗೂ ಈ ಜಾತ್ರೆಯಲ್ಲಿ ನಡೆದಿರತಕ್ಕಂತಹ ಎಲ್ಲ ಸಂಪ್ರದಾಯಗಳ ಮುಖಾಂತರ ಮಹೇಶ್ವರಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಈ ಮುಖಾಂತರ ಬೇಡ್ಕೊಂತಾರೆ. ರಥೋತ್ಸವದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ರಥೋತ್ಸವದಲ್ಲಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರವರು ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಇದೇ ವೇಳೆ ಸ್ಥಳೀಯ ಮುಖಂಡರು ಶ್ರೀ ಮಹೇಶ್ವರಿ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಮಿಣಕನಗುರ್ಕಿ ಗ್ರಾಮಸ್ಥರು ಹಾಗೂ ಭಕ್ತವೃಂದದವರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಾಸೀರ್ ಎಂಎಂಟಿವಿ ನ್ಯೂಸ್ ಮಂಚೇನಹಳ್ಳಿ. ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವ ಹಾಗೂ ವಾರ್ಷಿಕ ಮಹೋತ್ಸವ ಸಹಸ್ರಾರು ಜನಸಾಗರದ ನಡುವೆ ಅದ್ಧೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗಾರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವ ಹಾಗೂ ತಂಬಿಟ್ಟು ದೀಪಗಳ 63ನೇ ವಾರ್ಷಿಕ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 3 ದಿನಗಳಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗಿನಿಂದಲೇ ದೇವರುಗಳಿಗೆ ರುದ್ರಾಭಿಷೇಕ, ವಿಶೇಷ ಪೂಜೆ ಸಹಿತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ರಥವನ್ನ ತಳಿರು ತೋರಣಗಳು, ಬಗೆ ಬಗೆಯ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. ಶ್ರೀ ಚೆನ್ನಕೇಶವ ಸ್ವಾಮಿ ದೇವರ ದರ್ಶನ ಮಾಡಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. 63 ವರ್ಷಗಳಿಂದ ಒಕ್ಕಲಿಗ ಸಮುದಾಯದ ಒಕ್ಕಲು ಕುಲ ಬಾಂಧವರಿಂದ ನಡೆಸಿಕೊಂಡು ಬಂದಿರುವ ಈ ಧಾರ್ಮಿಕ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. बलं प्रतिपदं गुरु मे मुकुन्दः झेद जयतो देवो देवकेनन्दनोऽयम् ನನ್ನ ಹೆಸರು ಡಾಕ್ಟರ್ ದೇವರಾಜ್ ಅಂತ. ಕೇಶವಾಯ ನಮಃ. ಫಸ್ಟ್ ಹೇಳಬೇಕಾದ್ರೆ ಚೆನ್ನಕೇಶವ ಸ್ವಾಮಿ ಭಾಳಷ್ಟು ಒಟ್ಟೋರು ಕುಲಬಾಂಧವರಿಗೆ ಇವರು ಮೂಲತಃ ಕುಲಬಾನದ ಕುಲದೇವರಾಗಿರ್ತಾರೆ. ಅದಕ್ಕೆ 3000ದಿಂದ 4000 ಕುಟುಂಬಗಳಿಗೆ ಸ್ವಾಮಿಯವರ ಒಂದು ಪ್ರಸಾದ ಯಾವಾಗಲೂ ಇರ್ತದೆ. ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ರಥೋತ್ಸವ ನಡೆಯುತ್ತೆ. ಪ್ರತಿ ಹುಣ್ಣಿಮೆ ಅಂದರೆ ಈಗ ಪ್ರತಿ ಹುಣ್ಣಿಮೆಯಲ್ಲಿ ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಮಹಾ ರಥೋತ್ಸವ ನಡೆಯುತ್ತೆ. ಭಾಳ ವಿಜೃಂಭಣೆಯಿಂದ ನಡೆಯುವಂಥ ಕೈಂಕರ್ಯಗಳು. ಜೊತೆಗೆ ಕಲ್ಯಾಣೋತ್ಸವ ಒಂದು ದಿನ ಮುಂಚೆ ಅಂದರೆ ನಿನ್ನೆ ನಡೆದಿದೆ. ಈಗ ಸ್ವಾಮಿಯವರ ತಿರುಕಲ್ಯಾಣ ಅಂತೇಳಿ ಹೇಳ್ತೀವಿ. ಪ್ರತಿ ವರ್ಷವೂ ಕಲ್ಯಾಣೋತ್ಸವ ನಡೆಯುತ್ತೆ. ಸಮಸ್ತ ಭಕ್ತಾದಿಗಳೆಲ್ಲ ಇದಕ್ಕೆಲ್ಲ ಬರ್ತಾರೆ. ಒಟ್ಟೋರು ಕುಲಬಾಂಧವರ ಜೊತೆಗೆ ಹಲವಾರು ಭಕ್ತರಿದ್ದಾರೆ ಈ ಸನ್ನಿಧಿಗೆ. ಅವರೆಲ್ಲರೂ ಬರ್ತಾರೆ. ನೀವು ನೋಡ್ತಾ ಇದ್ದಾಗೆ ವಿಜೃಂಭಣೆ ಅಂತ ಹೇಳೋದಕ್ಕಿಂತ ಭಕ್ತಿಪೂರ್ವಕವಾಗಿ ಮಾಡುವಂಥದ್ದೇ ವಿಜೃಂಭಣೆ. ವಿಜೃಂಭಣೆ ಅಂತ ಅಲಂಕಾರಿಕವಾಗಿ ತೋರ್ಪಡಿಕೆ ಮಾಡುವಂಥದ್ದಲ್ಲ. ಎಲ್ಲರೂ ಭಕ್ತಿಪೂರ್ವಕವಾಗಿ ಬಂದಿದ್ದಾರೆ. ಈ ಸ್ವಾಮಿಯ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಸಂತಸ ತರುವಂಥ ವಿಚಾರ. ಚಿಕ್ಕಬಳ್ಳಾಪುರ ಒಂದು ಈ ಭಾಗದಲ್ಲಿ
ಸ್ವಾಮಿ ಚೆನ್ನಕೇಶವ ಸ್ವಾಮಿ ನೆಲೆಸಿರೋದು ಭಾಳ ವಿಶೇಷ. ಅದು ಮಾರ್ಕಾಪುರಿ ನಿವಾಸವಾಯ ಶ್ರೀ ಚೆನ್ನಕೇಶವ ಅಂತಲೇ ಹೇಳ್ತೀವಿ. ಮಾರ್ಕಾಪುರಿ ಅಂತ ಹೇಳ್ತಾ ಇದ್ರಂತೆ ಹಿಂದೆ, 800 ವರ್ಷಗಳ ಹಿಂದೆ ಬಂದಂಥ ಸ್ವಾಮಿ. ಭಾಳ ಮುದ್ದಾಗಿ ಮಗು ಥರ ಇರುವಂಥ ವಿಗ್ರಹ ಮೂರ್ತಿ. ನೀವೆಲ್ಲ ನೋಡ್ಬೋದು. ಈಗ ನೀವು ಮೀಡಿಯಾದವರು ಬಂದು ನೋಡಿದಾಗ ಇಲ್ಲಿ ಭಾಳಷ್ಟು ಅಭಿವೃದ್ಧಿಗಳಾಗಿರುತ್ತಂಥ ಒಂದು ದೃಶ್ಯಗಳು ನಿಮ್ಗೆ ಕಾಣ್ತಾ ಇದ್ದಾರೆ. ಇದೆಲ್ಲರೂ ಸ್ವಾಮಿಯವರ ಭಕ್ತರು ಮತ್ತು ಎಲ್ಲ ಭಕ್ತ ಸಮೂಹ ಬಂದು ಮಾಡೋವಂಥದ್ದು. ಇನ್ನು ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವ ಹಾಗೂ ತಂಬಿಟ್ಟು ದೀಪಗಳ ಹಬ್ಬದ ಅಂಗವಾಗಿ ಮಹಿಳೆಯರು ಮನೆಯಲ್ಲಿ ತಯಾರಿಸಿದ ತಂಬಿಟ್ಟಿನಿಂದ ದೀಪ ಮಾಡಿದ್ದು, ಅದರಲ್ಲಿ ಚೆನ್ನಕೇಶವ ಸ್ವಾಮಿ, ಎಲ್ಲಮ್ಮ, ಗೌರಿ, ವೆಂಕಟರಮಣ ಸ್ವಾಮಿ ತಂಬಿಟ್ಟು ದೀಪಗಳ ಪಲ್ಲಕ್ಕಿಗಳು ಗಮನ ಸೆಳೆಯಿತು. ದೇವರಿಗೆ ತಂಬಿಟ್ಟು ದೀಪಗಳನ್ನು ಬೆಳಗಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಶಿಲ್ಪ ಅಂತ ಪುರ ಚನ್ನರಾಯ ಸ್ವಾಮಿ, ಚೆನ್ನಕೇಶ್ವರ ಸ್ವಾಮಿ ಪ್ರತಿ ವರ್ಷ ಇಲ್ಲಿ ಈ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 2-3 ಸಲ ಬಂದಿದ್ದೀವಿ. 2 ಇಯರ್ಸ್ ಆಯಿತು, ಈಗ ಮತ್ತೆ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ನೋಡ್ಬೇಕು, ಬನ್ನಿ, ತುಂಬ ಜನ ಬನ್ನಿ. ದೇವಸ್ಥಾನ ಚೆನ್ನಾಗಿರುತ್ತೆ, ಫಂಕ್ಷನ್ ಚೆನ್ನಾಗಿರುತ್ತೆ, ನೋಡಿ. ಇಲ್ಲ, ಆ ಥರ ಇಲ್ಲ. ದೇವಸ್ಥಾನ ಅಂದರೆ ನಮ್ಮ ಕಲ್ಚರಲ್ಲಿ ಒಳ್ಳೆ ಹೆಸರು ಇರುತ್ತಲ್ವ, ಸೊ ಹಂಗಾಗಿ ನಾವು ಬರ್ತಾ ಇರ್ತೀವಿ. ನಮ್ಗೆ ಆದಾಗೆಲ್ಲ ಬರ್ತಾ ಇರ್ತೀವಿ. ಹೋಮಗಳಿರುತ್ತೆ, ನೆನ್ನೆಯಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಆಗಿರುತ್ತೆ. ನೆನ್ನೆಲ್ಲ ಹೋಮ ಇರುತ್ತೆ, ಇವತ್ತು ಹೋಮ ಇರುತ್ತೆ, ಪ್ರಸಾದ ಇರುತ್ತೆ, ಅದು ಪಾನಕ ಎಲ್ಲ ಕೊಡ್ತಿರ್ತಾರೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ನಮ್ಗೆ ತುಂಬ ಇಷ್ಟ ಆಗುತ್ತೆ. ದೇವ್ರನ್ನ ನೋಡಿದ್ರೆ ಮತ್ತೆ ಮತ್ತೆ ಬರ್ತಾ ಇರಬೇಕು ಅನಿಸುತ್ತೆ. ಖುಷಿ ಆಗುತ್ತೆ. ಇಲ್ಲಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ, ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ದೀಪಗಳೆಲ್ಲ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಹಿಂಗೆ ಚೆನ್ನಾಗಿ ನಡೀತಾ ಇರಲಿ ಅಂತ ನಾವು ಶಿಲ್ಪ. 3ನೇ ವರ್ಷದ ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಸ್ಥಾಪನೆಯಾಗಿ 800 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ. ಆವತ್ತಿನಿಂದ ದೇವಸ್ಥಾನವನ್ನು ಒಂದೊಂದೇ ಹಂತವಾಗಿ ಮೊದಲು ನಿರ್ಮಾಣ ಮಾಡಿದ್ರು ದೇವಸ್ಥಾನನ ನಮ್ಮ ಹಿರಿಯರು. ಈಗ ಒಂದು 80ನೇ ಇಸ್ವಿಯಿಂದ ಈಚೆ ರಾಜಗೋಪುರ ನಿರ್ಮಾಣ ಆಯಿತು, ವಿಮಾನ ಗೋಪುರ ನಿರ್ಮಾಣ ಆಯಿತು, ಇಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಯಿತು, ರಸ್ತೆ ಬದಿ ಒಂದು ಆರ್ಚ್ ನಿರ್ಮಾಣ ಆಯಿತು. ಇಲ್ಲಿ ನಾವು ರಾಜಗೋಪುರ ಪ್ರತಿಷ್ಠಾಪನೆ ಮಾಡೋ ದಿವಸ ನಾವು ಶ್ರೀಗಳನ್ನ ಕರೆಸಿದ್ವಿ, ಬಾಲಗಂಗಾಧರನಾಥ ಸ್ವಾಮಿಗಳನ್ನ ಕರೆಸಿದ್ವಿ. ಆವತ್ತಿನ ದಿನ ತಂಬಿಟ್ಟು ದೀಪಗಳ ಮಹೋತ್ಸವ ಅವ್ರ ಜೊತೇಲಿ ಮಾಡಿದ್ವಿ. ಇದು ಛತ್ರ ಓಪನಿಂಗ್ ಸೆರೆಮನಿ ಮತ್ತು ರಾಜಗೋಪುರ ಓಪನಿಂಗ್ ಸೆರೆಮನಿಗೆ. ಅದೇ ಒಂದು ಇದನ್ನು ಇವತ್ತಿನವರೆಗೂ ರಥೋತ್ಸವ ದಿವಸ ನಾವು ಎಲ್ಲ ಭಕ್ತಾದಿಗಳು, ನಮ್ಮ ಭಕ್ತಾದಿಗಳು ಬೆಂಗಳೂರು, ಕೋಲಾರ, ಶ್ರೀನಿವಾಸಪುರ, ಇತ್ತ ಕಡೆ ನಾವು ಪೆರೇಸಂದ್ರ, ಈ ಸುತ್ತಮುತ್ತ ದೊಡ್ಡಬಳ್ಳಾಪುರ, ಈ ಸುತ್ತಮುತ್ತ ಇದ್ದಾರೆ ನಮ್ಮ ದೇವಸ್ಥಾನದ ಒಕ್ಕಲು. ಎಲ್ಲರೂ ಈ ದಿನ ತಂಬಿಟ್ಟು ದೀಪ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರು ಸ್ವಾಮಿಗೆ ಭಕ್ತಿಯಿಂದ ಒಳ್ಳೆ ದೊಡ್ಡ ತಂಬಿಟ್ಟು ದೀಪಗಳು ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರು 10,000 20,000 ಖರ್ಚು ಮಾಡಿ ದೀಪ ಅಲಂಕಾರ ಮಾಡಿ ಸ್ವಾಮಿ ಮುಂದೆ ಬೆಳಗೋದಕ್ಕೆ ಬಂದಿದ್ದಾರೆ. ಇದು 3 ದಿನದಿಂದ ಕಾರ್ಯಕ್ರಮ ನಡೆದಿದೆ. ಇನ್ನು ಶ್ರೀ ಚೆನ್ನಕೇಶವ ಸ್ವಾಮಿ ತಿರುಕಲ್ಯಾಣ ಬ್ರಹ್ಮರಥೋತ್ಸವದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ವಿನಿಯೋಗ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಬೈಪಾಸ್ ಹೈವೇಯಲ್ಲಿ ಭಾರೀ ಸರಣಿ ಅಪಘಾತ ಸಂಭವಿಸಿದೆ. 4 ಲಾರಿಗಳು ಹಾಗೂ 2 ಕಾರುಗಳು ಪರಸ್ಪರ ಡಿಕ್ಕಿಯಾದ ಈ ಘಟನೆ ಭಾರೀ ಆತಂಕ ಸೃಷ್ಟಿಸಿದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಬ್ಬಬ್ಬಾ, ಇದೊಂದು ಸರಣಿ ಅಪಘಾತ ಚಿಕ್ಕಬಳ್ಳಾಪುರ ಜನರ ನಿದ್ದೆಗೆಡಿಸುವಂತಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಬೈಪಾಸ್ ಹೈವೇಯ ಶಿಡ್ಲಘಟ್ಟ ರಸ್ತೆ ಮೇಲ್ಸೇತುವೆ ಮೇಲೆ 4 ಲಾರಿಗಳು ಹಾಗೂ 2 ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಅಂದಹಾಗೆ ಕಬ್ಬಿಣದ ರಾಡ್ಗಳನ್ನು ತುಂಬಿದ್ದ ಅಶೋಕ ಲೇಲ್ಯಾಂಡ್ ಲಾರಿಯೊಂದು ಟೈರ್ ಬ್ಲಾಸ್ಟ್ ಆಗಿ ರಸ್ತೆ ಬದಿ ಕೆಟ್ಟು ನಿಂತಿತ್ತು.
ಇದನ್ನು ಅರಿಯದೆ ಕಬ್ಬಿಣದ ರಾಡ್ಗಳನ್ನು ತುಂಬಿಕೊಂಡು ಬಂದಿರೋ ಮತ್ತೊಂದು ಟ್ರಕ್ ಲಾರಿ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಇದರ ಹಿಂದೆ ಬರ್ತಿದ್ದ ಸಿಮೆಂಟ್ ಮಿಕ್ಸರ್ ಲಾರಿ ಸಡನ್ ಬ್ರೇಕ್ ಹಾಕಿ ಪಲ್ಟಿಯಾಗಿ ಸೇತುವೆಯಿಂದ ಕೆರೆಯ ಕಡೆಗೆ ಉರುಳಿದೆ. ಇನ್ನು ಉರುಳಿದ ರಭಸಕ್ಕೆ ಸಿಮೆಂಟ್ ಮಿಕ್ಸರ್ ಲಾರಿ 3 ಭಾಗಗಳಾಗಿದ್ದು ಹಿಂದೆ ಬರ್ತಾ ಇದ್ದ ಕಾರುಗಳು ಸಹ ಒಂದಕ್ಕೊಂದು ಡಿಕ್ಕಿಯಾಗಿ ಅದೃಷ್ಟವಶಾತ್ ಈ ಸರಣಿ ಅಪಘಾತದಲ್ಲಿ ಯಾರಿಗೂ ಏನೂ ಆಗಿಲ್ಲ. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. तो ये पूरा माल मेरे ऊपर आया था। అట్లా రెడ్డివి ఆడ పెట్టేస్తుంటే ఏం కాదు. అట్లా రెడ్డి పెట్టేసి ఆ పక్క రూట్ మార్చేస్తుంటే బాగుంటుంది. ఎవడుదా వాడు పోతున్నాడు కదా అనుకున్నాడు. టచ్ అయ్యి నేను ఇక్కడ ఉండే వాళ్ళు ప్రాబ్లం అంతే. ఆంధ్ర ఇల్లు వాళ్ళు ನಮ್ಮ ಅಂಗಡಿ ಹತ್ತಕೊಂಡು 2 kg ಪೇಪರ್ ಕಟ್ಕೋಸಿ గుద్దుకున్నారు మాట్లాడుకుంటాను. నేను వచ్చి దాన్ని గుద్దితే ఇంకా 5 మంది 10 మంది చనిపోదురు. వాళ్ళు వచ్చి కాపాడినేవన్నా నువ్వు అంటారు వాళ్ళు. నువ్వు వచ్చి మా దాన్ని గుద్దేసింటే మేము లేచిపోదు. నేను పోదు నా శరీరంగా 3-4 వెళ్ళిపోదురు. ఎవరికేమైనా కదా ఎవరికేం వాళ్ళు మాకు క్లియర్ చేసుకుంటే మాట్లాడుకుంటున్నారు. ఆంధ్ర నుంచి లోడ్ సిమెంట్ లోడ్ ఎత్తుకొస్తుంటే ఫస్ట్ అక్కడ తగిలినాయి పనులు. ఒకటి మళ్ళీ ఇంకోటి పోయి దాన్ని తగిలిచ్చినాడు. దాన్ని పోయి తగిలిచ్చినాడు. నా ముందు రోడ్డు ఇనోవా తగిలిచ్చినాడు. ఇనోవా వెనక పోయి లారీ తగిలిచ్చినాడు. దానికి వచ్చి నేను తగులుతుందేమో అని ఫుల్ స్పీడ్ మీద వస్తాడు. దానికి టచ్ అవుతుంది, నేను తగులుతుందేమో అని లెఫ్ట్ పిచ్చే బండి తగ్గులేకి వెళ్ళిపోయింది. ఎవరిది ప్రాబ్లం అని ఫస్ట్ ఎవరు స్టాప్ చేసి ఎవరి ప్రాబ్లం అక్కడ ప్రాబ్లం అది ఫస్ట్ ముందే అక్కడ ప్రాబ్లం ఇక్కడ ప్రాబ్లం అయినాక రోడ్ ఇక్కడ బ్లాక్ చేసేలే. ఎవరంతా వాళ్ళు సైలెంట్గా ఉన్నారు. ఇండికేటర్లే ఏం లేదానికి. మీ గాడి ಇನ್ನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಸರಣಿ ಅಪಘಾತಗಳಿಂದ ಚಿಕ್ಕಬಳ್ಳಾಪುರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ದಿನ ಒಂದೇ ಕಡೆ ಹಾಡಹಗಲೇ 4 ಲಾರಿ 2 ಕಾರುಗಳು ಭೀಕರ ಅಪಘಾತವಾಗಿದ್ದು ಈ ಆತಂಕಕ್ಕೆ ಕಾರಣವಾಗಿದೆ. ಇದರ ನಡುವೆ ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರ ಓಡಾಟಕ್ಕೆ ತೊಂದರೆಯಾಗಿತ್ತು. ಇನ್ನು ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ವಾಹನಗಳನ್ನು ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. भाई साहब मैं जा रहा था अपना रायपुर से लोडिंग है, रायपुर से जा रहा था चेन्नई अपना जाना था मेरे को कोची। हाँ जी, तो रात में यहाँ गाड़ी खड़ी थी और रास्ते में गाड़ी ब्रेक डाउन हो खड़ा है। मेरे को गाड़ी अच्छे से दिखाई नहीं दी, बाद में ब्रेक नहीं लगा गाड़ी का, पीछे आगे लगा। क्या लोड लगा था? ये आयरन है। वो कितना टन लगा रहा था? ये अंडर लोड ही है जितना पास करती है 42। वो क्या गाड़ी कैसे है? हाँ कैसे है गाड़ी? गाड़ी अभी जब लगा हुआ है देखो नुकसान बहुत ज़्यादा हो गया। कितना बजे को हो गया और पीछे क्या हो गया? पीछे वाला गाड़ी को क्या हुआ? इसका तो पता नहीं, मेरे बाद में हुआ है। उसको बाद आपको हो गया क्या? कैसे? वो फर्स्ट हो गया क्या? ये फर्स्ट हो गया? ये फर्स्ट। ये होने के बाद वो बाद में हुआ है। कंटिन्यू हो गया क्या? वो होगा। ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. ಅನದರ್ ನಂಬರ್ 8884950022. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ
ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕೋನಂಕುಂಟ್ಲ ದೇವಸ್ಥಾನದ ಅರ್ಚಕ ವೃತ್ತಿಗೆ ಸಂಬಂಧಿಸಿದಂತೆ ಹಳೆಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ದೇವಸ್ಥಾನದ ಪೂಜಾ ಕೈಂಕರ್ಯಗಳ ಹಂಚಿಕೆಯಲ್ಲಿ ತಾರತಮ್ಯವಾಗುತ್ತಿದೆ ಎಂದು ಆಲೆ ಅರ್ಚಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 8:30 ತಾಲೂಕು ಆಫೀಸಲ್ಲಿ ಬಿದ್ದಿದ್ದೀನಿ. ಮಾಡ್ತೀನಿ ಅಂದಿದ್ದಾನೆ. ಇಲ್ಲ ಅಂತ ಅವತ್ತು ನೀವು ಯಾಕೆ ತಡೆ ಹಿಡಿದ್ರಿ? ಅಲ್ಲಮ್ಮ, ಏನ್ ಮಾಡ್ತಾ ಇದ್ರಿ ಅಲ್ಲಿವರೆಗೂ ನೀವು? ತಹಸೀಲ್ದಾರ್ ಸರ್ ಇಲ್ಲಿ ಕರ್ಸಿ. ಯಾರು ಇಲ್ಲಿ ಕರ್ಸಿ? ರಾತ್ರಿ 8:30ವರೆಗೂ ನಿಂತಿರೋದಲ್ಲಿ ಆಫೀಸಲ್ಲಿ ಇದ್ದೀನಿ. ನೀವೇ ಇದಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಸರಿ ಸರ್. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೋನಕುಂಟ್ಲ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಹಕ್ಕಿಗಾಗಿ ರಂಗಪ್ಪ ಕುಟುಂಬ ಮತ್ತು ನರಸಪ್ಪ ಕುಟುಂಬದ ನಡುವೆ ದೀರ್ಘಕಾಲದ ಪೈಪೋಟಿ ನಡೆಯುತ್ತಿದೆ. 2012ರಲ್ಲಿ ಹೈಕೋರ್ಟ್ ಆದೇಶದಂತೆ ವರ್ಷಕ್ಕೊಮ್ಮೆ ಸರದಿಯ ಆಧಾರದ ಮೇಲೆ ಉಭಯ ಕುಟುಂಬದವರು ಪೂಜೆ ಸಲ್ಲಿಸಬೇಕೆಂದು ನಿರ್ಧರಿಸಲಾಗಿತ್ತು. ಈ ಹಿಂದೆ ಕಮಿಷನರ್ ಕಚೇರಿಯಿಂದ ಬಂದಿದ್ದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ರು. ಆದರೆ ಈಗ ದಿಢೀರನೆ ತಹಸೀಲ್ದಾರ್ ಮಟ್ಟದಲ್ಲಿ ಆದೇಶ ಹೊರಬಿದ್ದಿರುವುದು ಹಾಲಿ ಅರ್ಚಕರ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಪೂಜಾ ಹಕ್ಕನ್ನ ಕಸಿದುಕೊಳ್ಳಲಾಗುತ್ತಿದೆ. ಈ ಆದೇಶವು ನಿಯಮಬಾಹಿರವಾಗಿದ್ದು ಜಿಲ್ಲಾಡಳಿತವು ಕೂಡಲೇ ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಸಂತ್ರಸ್ತ ಅರ್ಚಕರು ಮನವಿ ಮಾಡಿದ್ದಾರೆ. ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಎ ಮತ್ತು ಬಿ ಎಂಬ 2 ಗುಂಪುಗಳಾಗಿ ವಿಂಗಡಿಸಿ ನಡೆಸಿಕೊಂಡು ಬರಲಾಗುತ್ತಿತ್ತು. 1 ವರ್ಷ ರಂಗಪ್ಪನವರ ವಂಶಸ್ಥರು ಹಾಗೂ ಮಗದೊಂದು ವರ್ಷ ನರಸಪ್ಪನವರ ವಂಶಸ್ಥರು ಪೂಜೆ ಮಾಡುವುದಾಗಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದ ಪದ್ಧತಿಯಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸರದಿಯಲ್ಲಿ ಗೊಂದಲ ಉಂಟಾಗಿದ್ದು ಒಂದು ಕುಟುಂಬಕ್ಕೆ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದರಲ್ಲಿ ಸ್ಥಳೀಯ ರಾಜಕೀಯ ಪ್ರಭಾವಿಗಳ ಕೈವಾಡದಿಂದ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಶ್ರೀ ಕ್ಷೇತ್ರ ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದು ಬೋಡಂಪಲ್ಲಿ ಗ್ರಾಮಕ್ಕೆ ಸೇರಿದ ಮಜರಾ ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಾನು ಸುಮಾರು ವರ್ಷಗಳಿಂದ ವಂಶಪಾರಂಪರೆಯಿಂದ ನಮ್ಮ ತಂದೆಯವರ ನಮ್ಮ ತಾತನವರ ವಂಶಪಾರಂಪರೆಯಿಂದ ಈ ಅರ್ಚನಾ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಈಗಿನ ಪ್ರಸ್ತುತ 2026-27ನೇ ಸಾಲಿಗೆ ಮಾನ್ಯ ತಹಸೀಲ್ದಾರ್ ಅವರು ಆದೇಶವನ್ನು ನೀಡಿರುತ್ತಾರೆ. ರಂಗಪ್ಪ ವಂಶಸ್ಥರಲ್ಲಿ ಮೊದಲನೇ ಮಗ ಹಿರಿಯ ಮಗನಾದಂತಹ ನಮ್ಮ ತಂದೆಯವರು ಶ್ರೀರಂಗಾಚಾರ್ಯ ಮಗನಾದಂತಹ ನಾನು BS ಪುರುಷೋತ್ತಮಾಚಾರ್ಯ ನನಗೆ ಮಾನ್ಯ ತಹಸೀಲ್ದಾರ್ ಅವರು ಆದೇಶವನ್ನು ಪ್ರಸ್ತುತ 1 ವರ್ಷದ ಒಂದು ಆದೇಶವನ್ನು ಮಾಡಿರ್ತಾರೆ ಅರ್ಚನಾ ವೃತ್ತಿ ನಿರ್ವಹಿಸಲು. ಅರ್ಚನಾ ವೃತ್ತಿಯನ್ನು ನಿಲ್ಲಿಸಲು ಆದೇಶ ನೀಡಿದ್ದರೂ ಸಹ ನನಗೆ ಆದೇಶವನ್ನು ಕೊಡದೆ ಅನಂತ ಶಯನಾಚಾರ್ಯ ಆದೇಶವನ್ನು ನನಗೆ ನಾನು ತಹಸೀಲ್ದಾರನ್ನೇ ಮಾತಾಡ್ತೀನಿ ಅಂತ ಹೇಳಿ ಅದನ್ನು ಹೊರತುಪಡಿಸಿ ನನ್ನ ಒಂದು ಆದೇಶಕ್ಕೆ ಅದಕ್ಕೆ ಅಡ್ಡಿ ಮಾಡೋದಂಗೆ ಆತಂಕ ಮಾಡಿ ಮಾನ್ಯ ತಹಸೀಲ್ದಾರ್ ಆದೇಶಕ್ಕೆ ಈಗ ನನಗೆ ಯಾವುದೇ ರೀತಿಯಾದಂಥ ಇಲ್ಲಿ ಮಾನ್ಯ ತಹಸೀಲ್ದಾರ್ ಆದೇಶದಿಂದ ನನಗೆ ಅರ್ಚನಾ ವೃತ್ತಿಯನ್ನು ನನಗೆ ಕೊಟ್ಟಿರುವುದಿಲ್ಲ. ಚಾರ್ಜನ್ನು ಸಹ ನನಗೆ ಕೊಡಿಸಿರುವುದಿಲ್ಲ. ಆದ ಕಾರಣ ನನ್ನ ಒಂದಿಷ್ಟು ಮಾತುಗಳು ನಾನು ಹೇಳ್ತಾ ಇದ್ದೀನಿ. ಕಳೆದ ಹಲವು ವರ್ಷಗಳಿಂದ ಪೂಜಾ ಹಕ್ಕಿಗಾಗಿ ನಾವು ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿದ್ದೇವೆ. ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಡಿಸಿ ಕಚೇರಿಗೆ ಹೋಗಿ ಎನ್ನುತ್ತಾರೆ. ಡಿಸಿ ಕಚೇರಿಯಲ್ಲಿ ಕೇಳಿದ್ರೆ ಮತ್ತೆ ತಹಸೀಲ್ದಾರ್ ಬಳಿ ಕಳುಹಿಸುತ್ತಾರೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ನಮಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಅರ್ಚಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವ ಎ ಮತ್ತು ಬಿ ಸರತಿ ಸಾಲಿನಂತೆ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕುಟುಂಬವು ಒತ್ತಾಯಿಸಿದ್ದಾರೆ. ಶ್ರೀ ಕ್ಷೇತ್ರ ಕೋನಕುಂಟ್ಲು ನಾವು ನನ್ನ ತಂದೆ ಅರ್ಚಕರಾಗಿದ್ದಾರೆ. ನಮ್ಮದು ಎ ಗ್ರೂಪ್ ವಂಶ, ರಂಗಪ್ಪನವರ ವಂಶ ಆಗಿರುತ್ತೆ. ಈಗ ನಾವು ಯಾವುದೇ ಒಂದು ಆದೇಶ ತರಬೇಕು ಅಂತ ಎಲ್ಲೇ ಹೋದ್ರೂ ಈಗ ತಾಲೂಕು ಆಫೀಸಿಂದನೇ ನಮ್ಗೆ ಯಾವಾಗಲೂ ಆದೇಶ ಆಗಬೇಕಿತ್ತು. ಆದರೆ ಅವ್ರ ತಾಲೂಕು ಆಫೀಸರು DC ಆಫೀಸ್ಗೆ ಅಂತ ಹೇಳ್ತಾರೆ. DC ಆಫೀಸಲ್ಲಿ ಹೋಗಿ ಕೇಳಿದ್ರೆ ಮತ್ತೆ ಅವ್ರು ನಮ್ಮ ಹತ್ರ ದಾಖಲೆಗಳಿಲ್ಲಮ್ಮ, ಯಾವತ್ತಿಗೂ ತಹಸೀಲ್ದಾರ್ ಅಲ್ಲಿಂದನೇ ಬರಬೇಕಾಗಿರೋದು, ಎಲ್ಲ ಪರಿಶೀಲನೆ ಅಲ್ಲಿಂದನೇ ಮಾಡಿ ನಮ್ಗೆ ಈ ಥರ ಇಂಥವ್ರಿಗೆ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ನಾವು ಕಮಿಷನರ್ ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಕಮಿಷನರ್ ಆಫೀಸಲ್ಲಿ ಎಂಡೋನ್ಮೆಂಟ್ ಕಮಿಷನರ್ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಸರ್ ಇದು ಎ ಗ್ರೇಡ್ ದೇವಸ್ಥಾನ ಮಾತ್ರ ಇದು ಮಾಡೋವಂಥದ್ದು, ಸಿ ಗ್ರೇಡ್ ಏನಿದ್ರು DC ಅವ್ರಿಗೆ ಬರುತ್ತೆ. DC
DC ಅವರ ಅಂಡರ್ ಬಂದಾಗ DC ಅವರೇ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ DC ಹತ್ರ ಹೋದರೆ ಇಲ್ಲಿ ತಹಸೀಲ್ದಾರ್ಗೆ ಹೇಳ್ತಾರೆ, ತಹಸೀಲ್ದಾರ್ ಹತ್ರ ಹೋದರೆ ಅಸಿಸ್ಟೆಂಟ್ ಕಮಿಷನರ್ ಧಾರ್ಮಿಕ ದತ್ತಿ ಇಲಾಖೆಗೆ ಹೇಳ್ತಾರೆ, ಅಲ್ಲಿಂದ ಹೇಳಿದ್ರೆ ಮತ್ತೆ ಇವರು DC ಅವ್ರಿಗೆ ಅಂತ ಹೇಳ್ತಾರೆ. ಬರೀ ಇದೇ ಥರನೇ ಅವ್ರು ಮಾತ್ರನೇ ಇದು ಮಾಡಿಕೊಂಡು ನಮಗೆ ಯಾವಾಗಲೂ ಪೂಜೆ ವಿಚಾರದಲ್ಲಿ ತೊಂದರೆ ನೀಡ್ತಾ ಇದ್ದಾರೆ. ಈಗ A ಗ್ರೂಪಲ್ಲಿ ಬರಬೇಕು ಅಂತಂದರೆ ನನ್ನ ತಂದೆಯವರು ಅದನ್ನು 3ನೇ ಅವ್ರಿಗೆ ಬರಬೇಕು. ಈಗ 1 ನಿಮಿಷ ಹೇಳ್ತೀನಿ ನಾನು. ಅವ್ರು ಆಲ್ರೆಡಿ 1996-97ನೇ ಇಸ್ವಿಯಲ್ಲಿ ಮೊದಲು ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಬರಬೇಕಾಗಿತ್ತು 2026-27ರಲ್ಲಿ ಬರಬೇಕಾಗಿತ್ತು. ಆದರೆ ಅವ್ರು 2008-09ರಲ್ಲಿ ಮತ್ತೆ ಪುನಃ ಅವ್ರದ್ದೇ ಸ್ವಂತ ಪೂಜೆ ಮಾಡಿರೋದ್ರಿಂದ ಇದನ್ನು ಇತ್ಯರ್ಥ ಕರೆಕ್ಟಾಗಿ ತಹಸೀಲ್ದಾರ್ ಅವರು ನೀಟಾಗಿ ಪರಿಶೀಲನೆ ಮಾಡಿಸಿ ನಮ್ಮ ಹತ್ರ ಕರೆಕ್ಟ್ ಆಗಿದಂತಹ ತಹಸೀಲ್ದಾರ್ ಕೊಟ್ಟಿರುವಂತಹ ದಾಖಲೆಗಳೇ ಇವೆ. ಅವು ದಾಖಲೆಗಳು ಬೇಕಾದ್ರೆ ನಾನು ಸಬ್ಮಿಟ್ ಮಾಡ್ತೀನಿ. ಆ ದಾಖಲೆಗಳನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ವಿನಂತಿ. ಮತ್ತು ಇನ್ನೊಂದು ಏನಂತಂದರೆ ಈಗ ಆಲ್ರೆಡಿ ಈಗ ಸರದಿ ಪ್ರಕಾರ ಬಂತು ಅಂದರೆ A ವಂಶದವ್ರು ಮಾಡಿದ್ದಾರೆ. ಹಾಗೆ ಅವರಿಗೆ ತಾತ್ಕಾಲಿಕ ಆರ್ಡರ್ ಕೊಟ್ಟಿರ್ಬೋದು. ಅವ್ರಿಗೆ 1 ವರ್ಷ ಸರದಿ ಮುಗಿದಿದೆ. ಈಗ ಅವರು ರಂಗಪ್ಪ ವಂಶದವರೇ ಆಗಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋಂಥವ್ರು. ಈಗ ಏನಿದ್ರು 2nd ವಂಶ ಯಾವುದು ನರಸಪ್ಪ ವಂಶದವ್ರು ಮಾತ್ರ ಮಾಡಬೇಕು, ಅವರೇ ಮಾಡಬೇಕಾಗಿರೋದು ಅಂತೇಳಿ ನಾನು ಆ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ. ಶ್ರೀ ಕ್ಷೇತ್ರ ಕೋನಕುಂಡ್ಲ ದೇವಸ್ಥಾನದ ಅರ್ಚಕರು. ಇಲ್ಲಿ 2 ಕುಟುಂಬಗಳಿದ್ದಾವೆ. ರಂಗಪ್ಪ ಕುಟುಂಬ 1, ನರಸಪ್ಪ ಕುಟುಂಬ 1. 2012ರಲ್ಲಿ ಹೈಕೋರ್ಟಿಂದ AC ಹತ್ರ ಆದೇಶವಾಗಿದೆ. 1 ವರ್ಷ ರಂಗಪ್ಪ ಕುಟುಂಬದವರು, 1 ವರ್ಷ ನರಸಪ್ಪ ಕುಟುಂಬದವರು ಅಂತ ಈ ರೀತಿ ಮಾಡ್ಕೊಂಬರ್ಬೇಕಾದ್ರೆ 2023ರಲ್ಲಿ DC ಒಂದು ಆದೇಶದಿಂದ ಒಂದು ಸ್ವಲ್ಪ ವೈಷಮ್ಯ ಆಯಿತು. ಅದಾದ ನಂತರ ಲಾಸ್ಟ್ ಇಯರ್ 2024-25ರಲ್ಲಿ 4 ಜನ ಅರ್ಚಕರು ಅರ್ಜಿಯನ್ನು ಸಲ್ಲಿಸಿದ್ವಿ. ಅವರು ಯಾರಿಗೂ ಆರ್ಡರನ್ನು ಮಾಡದೆ, ಆದೇಶವನ್ನು ಮಾಡದೆ ನಮಗೆ ಈ ಜಾತ್ರೆಯನ್ನು ಮುಂದುವರಿಸಿ ನೀವು ಅಂತ ಆದೇಶವನ್ನು ಕೊಟ್ಟರು. ಈಗ ಮತ್ತೆ ಅದಾದ ನಂತರ ಕಮಿಷನರ್ ಆಫೀಸಿಂದ ಸ್ಟೇಟ್ ಆರ್ಮಿಕರು ವಿಜಯಕುಮಾರ್ ಅಂತ ಪಂಡಿತರು ಬಂದಿದ್ದರು. ಅವರೆಲ್ಲ ಪರಿಶೀಲನೆ ಮಾಡಿ ನಾವು ಇತ್ಯರ್ಥವಾಗೂ ನೀವೇ ಮುಂದುವರಿಸಬೇಕು ಅಂತ ಹೇಳಿದ್ರು. ಹೇಳಿ ಹೋದ ಸುಮಾರು 8 ತಿಂಗಳಾಯಿತು. ಈಗ ಜಾತ್ರಾ ಮಹೋತ್ಸವ ಬಂದಿದೆ. ಈ ಸಮಯದಲ್ಲಿ ಮತ್ತೆ ತಹಸೀಲ್ದಾರ್ ಆರ್ಡ್ರ್ ಮಾಡಿ ಮತ್ತು ರಂಗಪ್ಪ ವಂಶದವ್ರಿಗೆ ಆರ್ಡ್ರವನ್ನು ಮಾಡಿ 3 ವರ್ಷಕ್ಕೊಂದ್ಸರಿ ನಮ್ಗೆ ಬರಬೇಕಾಯ್ತು. ನಮಗೂ ಆರ್ಡ್ರ್ ಮಾಡಿಲ್ಲ, ಬೇರೆಯವ್ರಿಗೂ ಮಾಡಿಲ್ಲ. ಅವ್ರಿಗೆ ಮತ್ತೆ ಮಾಡಿ ಮತ್ತೆ ಈಗ ಆರ್ಡ್ರನ್ನು ತೊಗೊಂಬಂದಿದ್ರು ಇವತ್ತು. ಈಗಾಗಲೇ 1 ವರ್ಷದ ಅವಧಿಯನ್ನ ಪೂರ್ಣಗೊಳಿಸಿರುವ ಕುಟುಂಬದ ಬದಲಿಗೆ ಮುಂದಿನ ಸರದಿಯಲ್ಲಿ ಇರುವ ನರಸಪ್ಪನವರ ವಂಶಸ್ಥರಿಗೆ ಪೂಜಾ ಕೈಂಕರ್ಯಗಳನ್ನು ಹಸ್ತಾಂತರಿಸಬೇಕು ಎಂಬುದು ಇವರ ಪ್ರಮುಖ ಆಗ್ರಹವಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿಗೆ ಗುರುವಾರ ಕರಾಳ ಗುರುವಾರವಾಗಿ ಪರಿಣಮಿಸಿದೆ ಅಂತಾನೆ ಹೇಳಬಹುದು. ಒಂದೇ ದಿನ ಹಲವು ಕಡೆ ಅಪಘಾತಗಳಾಗಿ ಕೆಲವೆಡೆ ಸಾವು ನೋವಿನ ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ತಾಲೂಕಿನ ಬೆಂಗಳೂರು ಹೈದರಾಬಾದ್ ಹೈವೇಯ ನಂದಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮುಂಭಾಗ ಬೆಳಗಿನ ಜಾವ ಭೀಕರ ಅಪಘಾತವೊಂದು ಸಂಭವಿಸಿದೆ. ಹೈವೇಯಲ್ಲಿ ದಿಢೀರ್ ಅಡ್ಡ ಬಂದ ಟ್ರ್ಯಾಕ್ಟರ್ ಅನ್ನ ತಪ್ಪಿಸಲು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿದ ಟಿಪ್ಪರ್ ಲಾರಿ ಸ್ಲೀಪರ್ ಕೋಚ್ ಬಸ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಟಿಪ್ಪರ್ ಮುಂಭಾಗ ಜಖಂಗೊಂಡಿದೆ. ಟಿಪ್ಪರ್ ಚಾಲಕ ಮೋಹನ್ ಎಂಬಾತ ಕಾಲು ಮುರಿತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಬಸ್ನಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ವಿಚಾರ ತಿಳಿದ ನಮ್ಮ MMTV ತಂಡ ಸುದ್ದಿ ಮಾಡಲು ತೆರಳಿದಾಗ ಅಪಘಾತವಾದ ವಾಹನಗಳು ಪೆರೇಸಂದ್ರ ಪೊಲೀಸ್ ಠಾಣೆ ಬಳಿ ಇರುವ ಮಾಹಿತಿ ದೊರೆಯುತ್ತದೆ. ಈ ವೇಳೆ ಅಪಘಾತ ವಾಹನಗಳ ವಿಡಿಯೋ ಚಿತ್ರೀಕರಣ ಮಾಡಲು ಹೋದಾಗ ಅಲ್ಲಿನ ಸ್ಥಿತಿಗತಿಗಳು ಕೆಲವೊಂದು ಅನುಮಾನಕ್ಕೆ ಈಡಾಗುವಂತೆ ಮಾಡಿದೆ. ಖಾಸಗಿ ಬಸ್ ಅನ್ನು ಮಾತ್ರ ಠಾಣೆಯ ಮುಂಭಾಗ ನಿಲ್ಲಿಸಲಾಗಿದ್ದು, ಟಿಪ್ಪರ್ ಲಾರಿಯನ್ನ ಠಾಣೆಯಿಂದ ಕೊಂಚ ದೂರದ ಪ್ರದೇಶದಲ್ಲಿ ನಿಲ್ಲಿಸಿ ಬಟ್ಟೆ ಮುಚ್ಚಲಾಗಿತ್ತು. ಸಾರ್ವಜನಿಕ ವಲಯದಲ್ಲಿಯೂ ಸಹ ಈ ಬಗ್ಗೆ ಕೆಲ ಊಹಾಪೋಹಗಳು ಹರಿದಾಡುತ್ತಿತ್ತು. ಈ ಸಂಬಂಧವಾಗಿ ಠಾಣೆಯ ಎದುರು ಅಪಘಾತವಾಗಿದ್ದ ವಾಹನದ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವಾಗ ಸಂವತ್ಸರ ಧರಿಸದ ಖಾಸಗಿ ಬಟ್ಟೆಯಲ್ಲಿ ಇದ್ದ ವ್ಯಕ್ತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಎಂದು ಹೇಳಿಕೊಂಡು ಮಂಜುನಾಥ್ ಎಂಬ ವ್ಯಕ್ತಿ ವಿಡಿಯೋ ಚಿತ್ರೀಕರಣ ಮಾಡದಂತೆ ಬೆದರಿಸಿದ್ದಾನೆ. ಅಲ್ಲದೆ ಚಿತ್ರೀಕರಣ ಮಾಡಿದ್ರೆ ಕಳ್ಳತನದ ಕೇಸ್ ದಾಖಲಿಸುವುದಾಗಿ ಧಮಕಿ ಹಾಕಿದ್ದಾನೆ. ಕೇಳ್ಬೇಕಂದ್ರೆ ಇಲ್ಲಿ ಇದೀವಲ್ಲ ನಾವು ಏನಂತ ಪೊಲೀಸ್ ಅವ್ರು ಇದೀವಲ್ಲ, ನೀವು ಕೇಳ್ತೀರಾ ಬಂದು ವಿಡಿಯೋ ಮಾಡಿದ್ರೆ ಮತ್ತೆ ಗಾಡಿನ ಯಾಕೆ ತಂದು ಹಾಕಿದಿರಾ? ತಂದು ಹಾಕಿದ್ವಪ್ಪ, ನಮ್ಗೆ ಇನ್ವೆಸ್ಟಿಗೇಷನ್ ಪರ್ಪಸ್ ನಾವು ತೊಗೊಳಕ್ ಬಂದಿದ್ದೀವಿ. ಕೇಳ್ಬೇಕಲ್ಲ, ಬಂದಿರೋ ಪ್ರಾಪರ್ಟಿ ಹೋದ್ರೆ ಯಾರು ಜವಾಬ್ದಾರಿ? ಹೋದ್ರೆ ಕಂಪ್ಲೇಂಟ್ ಹಾಕೊಳ್ಳಿ, ಕಂಪ್ಲೇಂಟ್ ಹಾಕೊಳ್ಳಿ. ಏನ್ ನಿಮ್ಮ ಹೆಸರು ಸರ್? ಗಾಡಿ ಇಲ್ಲ ಅಂತ ವಿಡಿಯೋ ತಗೋ, ಕಂಪ್ಲೇಂಟ್ ಕೊಟ್ಟು
ಸ್ಟೇಷನ್ ಅಲ್ಲಿ ಬಂದು ಏನಾದ್ರು ಅಂದ್ರೆ ಪ್ರಾಪರ್ಟಿ ಆದ್ರೆ ಕೇಳ್ಕೊಂಡ್ ಬಂದ್ರಿ ಬರ್ಬೇಕು ಪ್ರಾಪರ್ಟಿ ಇಷ್ಟೆಲ್ಲ ಇದೆ ಯಾವನ್ ಹೋದ್ರೆ ಯಾರು ಜವಾಬ್ದಾರಿ ಕಂಪ್ಲೇಂಟ್ ಹಾಕಿ ಅದನ್ನ ಕಂಪ್ಲೇಂಟ್ ಹಾಕಿ ನೀವು ಕೇಳ್ಬೇಕಲ್ಲ ಒಳಗಡೆ ಯಾಕೆ ಕೇಳ್ಬರ್ಬೇಕು ಯಾಕೆ ಕೇಳ್ಬೇಕಂದ್ರೆ ಇಲ್ಲಿ ಇದೀವಲ್ಲ ನಾವು ಏನಂತ ಪೊಲೀಸ್ ಅವ್ರು ಇದೀವಲ್ಲ ನೀವು ಕೇಳ್ತೀರಾ ಬಂದು ವಿಡಿಯೋ ಮಾಡಿದ್ರೆ ಮತ್ತೆ ಗಾಡಿನ ಯಾಕೆ ತಂದು ಹಾಕಿದ್ದೀರಾ ತಂದು ಹಾಕಿದ್ವಪ್ಪ ನಮ್ಗೆ ಇನ್ವೆಸ್ಟಿಗೇಷನ್ ಪರ್ಪಸ್ ನಾವು ತೊಗೊಳಕ್ ಬಂದಿದ್ದೀವಿ ಕೇಳ್ಬೇಕಲ್ಲ ಬಂದಿರೋ ಪ್ರಾಪರ್ಟಿ ಹೋದ್ರೆ ಯಾರು ಜವಾಬ್ದಾರಿ ಹೋದ್ರೆ ಕಂಪ್ಲೇಂಟ್ ಹಾಕೊಳ್ಳಿ ಕಂಪ್ಲೇಂಟ್ ಹಾಕೊಳ್ಳಿ ಏನ್ ನಿಮ್ಮ ಹೆಸರು ಸರ್ ಗಾಡಿ ಇಲ್ಲ ಅಂತ ವಿಡಿಯೋ ತಗೋ ಕಂಪ್ಲೇಂಟ್ ಕೊಟ್ಟು ಗಾಡಿ ಇಲ್ಲ ಅಂತ ವಿಡಿಯೋ ತಗೋ ಕಂಪ್ಲೇಂಟ್ ಕೊಟ್ಟು ಆದರೆ ಮಂಜುನಾಥ್ ಎಂಬ ವ್ಯಕ್ತಿಯ ವರ್ತನೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿಯೂ ಸಹ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಅಪಘಾತವಾಗಿರುವ ವಾಹನಗಳು ಠಾಣೆಯ ಬಳಿಯೇ ಇರಬೇಕು, ಆದರೆ ಒಂದು ವಾಹನಕ್ಕೆ ಒಂದು ನ್ಯಾಯ, ಮತ್ತೊಂದು ವಾಹನಕ್ಕೆ ಮತ್ತೊಂದು ನ್ಯಾಯ ಎಂಬಂತೆ ಸ್ಥಳ ಬದಲಾವಣೆ ಮಾಡಿರುವುದು ಎಂತಹವರಿಗಾದರೂ ಅನುಮಾನ ಮೂಡಿಸುವುದು ಸಹಜ. ಇನ್ನಾದರೂ ಸಮಾಜದಲ್ಲಿ ಶೋಷಿತರ ಧ್ವನಿಯಾಗಿರುವ ಮಾಧ್ಯಮ ರಂಗದ ಮೇಲೆ ಪೊಲೀಸ್ ಹೆಸರಲ್ಲಿ ದರ್ಪವನ್ನ ತೋರುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಪೊಲೀಸರು ಸಮಾಜದ ಹಿತ ಕಾಯುವಲ್ಲಿ ಶ್ರಮಿಸಿದ್ರೆ ಪತ್ರಿಕಾ ರಂಗ ಮತ್ತು ಮಾಧ್ಯಮದವರು ಸಮಾಜದಲ್ಲಿ ಆಗುವ ಅನ್ಯಾಯವನ್ನ ಪ್ರಶ್ನಿಸಿ ಸಮಾಜದ ಹಿತಕ್ಕೆ ಬೆಂಗಾವಲಾಗಿ ಇರುತ್ತಾರೆ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೌದು, ದೈವ ದರ್ಶನಕ್ಕೆಂದು ಬೈಕ್ನಲ್ಲಿ ತೆರಳುತ್ತಿದ್ದ ಸವಾರರಿಗೆ ಯಮ ಸ್ವರೂಪಿಯಾಗಿ ಜಿಇಎಫ್ ಆಸ್ಪತ್ರೆಯ ಶಿಫ್ಟ್ ಕಾರು ಡಿಕ್ಕಿ ಹೊಡೆದು ಭೀಕರ ಅಪಘಾತವಾಗಿದೆ. ಬುರಗಮಾಕಲಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಜಿಇಎಫ್ ಆಸ್ಪತ್ರೆಯ ಶಿಫ್ಟ್ ಕಾರು ತಿರುವು ತೆಗೆದುಕೊಳ್ಳುತ್ತಿದ್ದ ವೇಳೆ ಅತಿ ವೇಗವಾಗಿ ಬಂದ ಬೈಕ್ ನೇರವಾಗಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಚಾಲಕ ಕಿಶನ್ ಯಾದವ್ ಹಾಗೂ ಅವರ ತಾಯಿ ಗಾಯತ್ರಮ್ಮ ಅವರಿಗೆ ತೀವ್ರ ಗಾಯಗಳಾಗಿದ್ದು, ಕಾರಿನ ಮುಂಭಾಗ ಕೂಡ ಸಂಪೂರ್ಣ ಜಖಂಗೊಂಡಿದೆ. ಸದ್ಯ ಗಾಯಾಳುಗಳಿಗೆ ಪಕ್ಕದಲ್ಲೇ ಇರುವ ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿಯೇ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಬುರಗಮಾಕಲಹಳ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಅಪಘಾತಗಳು ಮಿತಿಮೀರುತ್ತಿವೆ. ಅತಿ ವೇಗದ ಚಾಲನೆಯೇ ಈ ಎಲ್ಲ ಅವಾಂತರಗಳಿಗೆ ಕಾರಣವಾಗುತ್ತಿದೆ. ಘಟನೆಯಿಂದ ರೊಚ್ಚಿಗೆದ್ದಿರುವ ಸಾರ್ವಜನಿಕರು ಮತ್ತು ಸ್ಥಳೀಯರು ಸಂಚಾರಿ ನಿಯಮ ಉಲ್ಲಂಘಿಸಿರುವವರ ವಿರುದ್ಧ ಪೊಲೀಸ್ ಇಲಾಖೆಯು ಕೂಡಲೇ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ఏమన్నా అయిందా ಎಲ್ಲ ಸಣ್ಣ ಪುಟ್ಟ ಗಾಯಗಳು. ಹೌದಾ? ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಹಾಂ, ಟೂ ವೀಲರ್ ಯಾರ್ದು, ಕಾರ್ ಯಾರ್ದು? ಕಾರ್ ಬಂದು ಹಾಸ್ಪಿಟಲ್ದು. ಹಾಂ, ಟೂ ವೀಲರ್ದು ಯಾರ್ದು ಇನ್ನೂ ಗೊತ್ತಿಲ್ಲ. ಅವರು ಟೂ ವೀಲರ್ ಅವ್ರು ಎಲ್ಲಿದ್ದಾರೆ? ಹೌದು. ಯಾವ ಸಡನ್ ರಾಂಗ್ ರೂಟಲ್ಲಿ ಗಾಡಿ ತಿರ್ಸಿದ್ದಾರೆ ಸರ್. ಸಡನ್ ಆಗಿ ಹಿಂಗೆ ತಿರ್ಸ್ಬಿಟ್ಟಿದ್ದಾರೆ ಸರ್. ಅದು ಅವ್ರು ಬರ್ತಾರೋದು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂತ ಸರ್. ಮುಂದೆ ಹೋಗ್ತಾರೆ ಅಂದ್ಕೊಂಡ್ರೆ ಸಡನ್ ಆಗಿ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಗಾಡಿಯಲ್ಲಿ ಮುಂದೆ ಕೂಡ ಹೋಗಿಲ್ಲ ಸರ್. ಹೆಂಗೆ ಸರ್ ಬ್ರೇಕ್ ಹಾಕೋದು ಗಾಡಿಗೆ ಗುದ್ಬಿಟ್ಟು ಅಲ್ಲಿ ಕಡೆ ಬಿದ್ದೋಗಿರೋದು ಸರ್ ನಾವು ಇವಾಗ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.
ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮದ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ರಥೋತ್ಸವವು ಗುರುವಾರ ಸಂಭ್ರಮ ಸಡಗರದಿಂದ ನೆರವೇರಿತು. ಸೀತಾರಾಮಾಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯ ಮತ್ತು ವೇದ ಘೋಷಣೆಯಲ್ಲಿ ಶಾಸ್ತ್ರೋಕ್ತವಾಗಿ ಕರೆತಂದು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುತ್ತಿದ್ದಂತೆ ಭಕ್ತರ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಅರ್ಚಕ ವೃಂದ ಮತ್ತೊಮ್ಮೆ ರಥದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆ ನೆರವೇರಿಸಿದ್ದಾರೆ. ದೇವಾಲಯದ ಧರ್ಮದರ್ಶಿಗಳು ಅಭಿಜಿನ್ ಮುಹೂರ್ತದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ರಥವನ್ನು ಹಗ್ಗದಿಂದ ಎಳೆದು ಭಕ್ತಿ ಭಾವ ಮೆರೆದಿದ್ದಾರೆ. ಭಕ್ತರು ತೇರಿಗೆ ಬಾಳೆಹಣ್ಣು ದವನವನ್ನ ಸಮರ್ಪಿಸಿದ್ದಾರೆ. ನಂತರ ದೇವಾಲಯದ ಸುತ್ತಲೂ ರಥ ಸಂಚರಿಸಿತು. ರಥೋತ್ಸವದ ಪ್ರಯುಕ್ತ ದೇವಾಲಯವನ್ನ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಅಕ್ಕಪಕ್ಕದ ಗ್ರಾಮಗಳಿಂದ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ರಥೋತ್ಸವದಲ್ಲಿ ಆಗಮಿಸಿದ್ದ ಭಕ್ತರಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮಸ್ಥರು ಸಹ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಿಸಿದ್ದಾರೆ. ಶ್ರೀರಾಮ್ ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿವಿ ಮಂಜುನಾಥ, ಪ್ರಥಮ ದರ್ಜೆ ಗುತ್ತಿಗೆದಾರ ಮುರಳಿ ಮೋಹನ್, ಶಿವಶಂಕರ ರೆಡ್ಡಿ, ಮದ್ದಿರೆಡ್ಡಿ ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ಗರಗದಮ್ಮ ದೇವಿಯ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವವು ಬುಧವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಕರಗದ ಪ್ರಯುಕ್ತ ನಗರದ ಅಶೋಕ ರಸ್ತೆಯ ಹೂವಿನ ವೃತ್ತ ಸೇರಿದಂತೆ ಮುತ್ತೂರು ಬೀದಿಯ ದೇವಾಲಯದ ಬಳಿ ಕರಗದ ಪ್ರಯುಕ್ತ ವಾದ್ಯಗೋಷ್ಠಿ ಆಯೋಜಿಸಲಾಗಿತ್ತು. ಕೋಲಾರದ ರಾಜಕಲ್ಲಹಳ್ಳಿ ಪ್ರತಾಪ್ ರಾತ್ರಿ ಇಡೀ ಕರಗವನ್ನು ಹೊತ್ತು ತಮಟೆಯ ವಾದನ ತಂಡದೊಂದಿಗೆ ಊರೆಲ್ಲ ಸುತ್ತಿದಾಗ ದಾರಿಯುದ್ದಕ್ಕೂ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಆರತಿ ಬೆಳಗುತ್ತಿದ್ದರು. ಕೆಲವೆಡೆ ಕರಗದ ಆಗಮನಕ್ಕಾಗಿ ರಸ್ತೆಯ ಮೇಲೆಲ್ಲ ರಂಗೋಲಿಗಳನ್ನು ಬಿಡಿಸಲಾಗಿತ್ತು. ರಸ್ತೆಯನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ವೀರಕುಮಾರರು ಅಲಗು ಸೇವೆ ಮಾಡಿದರು. ಅಲಗೆ, ತಮಟೆ ವಾದ್ಯಗಳೊಂದಿಗೆ ಕರಗ ಹೊತ್ತ ಪೂಜಾರಿ ದೇವಾಲಯದ ಪ್ರದಕ್ಷಿಣೆ ಮಾಡಿ ನಂತರ ಮಾಡಿದ ನೃತ್ಯ ಸಾರ್ವಜನಿಕರ ಗಮನ ಸೆಳೆಯಿತು. ಮುಂದೆ ಕತ್ತಿ ಹಿಡಿದ ವೀರಕುಮಾರರು ಹಿಂದೆ ಕುಣಿಯುತ್ತಾ ಕರಗ ರಾತ್ರಿಯಿಡೀ ಊರೆಲ್ಲ ಸಂಚರಿಸಿತು. ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ ರಂಗೋಲಿ ಹಾಕಿ ಅಲ್ಲಿಗೆ ಕರಗ ಬರುತ್ತಿದ್ದಂತೆ ಭಕ್ತಿಯಿಂದ ಆರತಿ ಬೆಳಗಿ ಮಲ್ಲಿಗೆ ಹೂಗಳನ್ನು ಸಮರ್ಪಿಸಿದರು.
ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಐತಿಹಾಸಿಕ ಪ್ರಸಿದ್ಧ ಪುಣ್ಯಕ್ಷೇತ್ರ ವೈಭವದಿಂದ ನಡೆದ ಬ್ರಹ್ಮರಥೋತ್ಸವ, ಅರಿದು ಬಂದ ಭಕ್ತಸಾಗರ. ಆಂಧ್ರ ಮೂಲದ ನವದಂಪತಿಗಳು, ಯಮರಾಜನ ಅಟ್ಟಹಾಸ, ನವವಿವಾಹಿತೆ ದಾರುಣ ಸಾವು. ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ, ವೈಭವಯುತವಾದ ಪೂಜಾ ಕೈಂಕರ್ಯಗಳು, ಭಕ್ತರ ಮನಸೆಳೆದ ಅಮ್ಮನವರ ಅಲಂಕಾರ. ಚನ್ನಕೇಶವ ಸ್ವಾಮಿಯ ತಿರುಕಲ್ಯಾಣೋತ್ಸವ, ಅದ್ದೂರಿಯಾಗಿ ನಡೆದ ಮೆರವಣಿಗೆ, ಸಹಸ್ರಾರು ಭಕ್ತರು ಆಗಮನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.